ಬಾಯಿ ಚಪ್ಪೋ ಸಾಕು. ಯಾವಾಗ ಹಣ್ಣಾಗುತ್ತಾ ಗೊತ್ತಿಲ್ಲ ಗೈಸ್, ಇನ್ನು ಒಂದು ಹಣ್ಣು ಆಗಿನ, ಯಾವಾಗ ತಿಂತೀವೋ ಗೊತ್ತಿಲ್ಲ. ಏನಂತೈತೆ? ಗುಲು 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 ಅಂತೈತಂತೆ. ಈ ಥರ ಬರ್ತಾವ, ರಿಂಗೊಳಗೆ ಬರ್ತೀವಿ. ವಾ ಚಂದ ಕಾಣಿಸ್ತಾ ಇತ್ತು ಕಣ್ರಿ. ಬೇಬಿ ಕುಚ್ಚಿತ್ತಾನೆ. ಬೆಳಗ್ಗೆನೆ ಈ ಥರ ಹೂಗಳು ನೋಡೋಕ್ಕೆ ಹೊರಗಡೆ ಒಂದು ರೌಂಡ್ ಹಸಿರು ಗಿಡಗಳು ನೋಡೋಕ್ಕೆಲ್ಲ ಎಷ್ಟು ಚಂದ ಕಾಣಿಸುತ್ತೆ. ಇದು 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 ಒಂಥರ ಹೂವು. ಕಾರ್ ಒಳಗಡೆನೆ 2 ಕೀ ಇಡಬೇಕು. ಸೀಟೆಲ್ಲ ವಾಸನೆ ಬಂದ್ಬಿಟ್ಟಿದೆ ಪಾಪ, ಬಿಸಿಲಲ್ಲೆಲ್ಲ ಬೆಂದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗೈಸ್, ಹಿಂದಿನ ಲಾಗ್ ಇದೆ ಅಲ್ವಾ, ಅದೇ ಕಂಟಿನ್ಯೂಷನ್. ಒಂದು ವೇಳೆ ನೀವು ಹಿಂದಿನ ಲಾಗ್ ನೋಡಿಲ್ಲ ಅಂದರೆ ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡಿ. ಈಗ ನಮ್ಮಮ್ಮ ಎಲ್ಲ ಆಲ್ಮೋಸ್ಟ್ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಟೌನಿಗೆ ಹೊರಟಿದ್ದಾರೆ. ಈಗ ಟೌನಿಗೆ ಹೋಗಬೇಕಾದ್ರೆ ಯಾವಾಗಲೂ ನಮ್ಮಮ್ಮ ಡೈಲಿ ಪೂಜೆ ಮಾಡೋದೊಂದು ಅಭ್ಯಾಸ. ಬೆಳಗ್ಗೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಆಮೇಲೆ ತಿಂಡಿ ತಿಂತಾರೆ. ಹಾಗೆ ನಮ್ಮಮ್ಮ ಹೊರಟಿದ್ದಾರೆ. ನಮ್ಮ ಅಥರ್ವ ನೋಡಿ ಏನು ಕೆಲಸ ಮಾಡ್ತಾ ಇದ್ದಾನೆ. ಇಲ್ಲಿ ಊರಿಗೆ ಬಂದಾಗಿಂದ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾನೆ, ನಮ್ಗಿಂತ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ. ಹಾಗೆ ನೋಡಿ ನಮ್ಮಮ್ಮ ಹೊರಟಿದ್ದಾರೆ, ಬಾಯ್ ಮಾಡ್ತಾ ಇದ್ದಾನೆ. ಏನೇನು ಬೇಕು, ಏನೇನು ತಗೊಬರ್ಬೇಕು ಅಂತ ಹೇಳಿ ಒಂದು ಲೀಸ್ಟನ್ನೇ ಹೇಳಿಬಿಟ್ಟಿದ್ದಾನೆ. ಏನೇನಂತ ಹೇಳ್ತದಾನೆ ಕೇಳಿ. ಈಗ ಹೇಳ್ತಾನೆ ಏನೇನು ಬೇಕು ಅಂತ. ಹಾಂ ಸಾಕಾ? ಇನ್ನೇನಾರ ಬೇಕಾ? ಅಷ್ಟೇ ಸಾಕು ಅಲ್ಲಪ್ಪಿ? ಓಕೆ ಓಕೆ. ನಮ್ಮ ಅಥರ್ವಂಗೆ ಅಷ್ಟೊಂದು ಕನ್ನಡ ಬರೋದಿಲ್ಲ. ಅವನು ತೆಲುಗು ಮಾತಾಡೋದ್ರಿಂದ ಅವನಿಗೆ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ತೆಲುಗುನೇ ಜಾಸ್ತಿ ಯೂಸ್ ಮಾಡ್ತಾನೆ. ಅಮ್ಮನ ಕಳಿಸ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗಿ ಬರ್ತೀಯಾ? ಸ್ಟಾರ್ಟ್ ಆಗಲಿಲ್ಲ? ಸ್ಟಾರ್ಟ್ ಆಯ್ತು. ಹಾಂ ಬಾಯ್ ಚಪ್ಪೋ ಸಾಕು. ಹಾಂ ಬಾಯ್. ಬಾ ಹೋಗೋಣ ಬಾ. ಅಮ್ಮನ್ನ ಕಳಿಸಿ ಇವಾಗ ಒಳಗಡೆ ಬರ್ತಾ ಇದ್ದೀವಿ. ಇನ್ನು ಅಥರ್ವ ನಂದು ದಾಮಂಜರಿ ಕತ್ತಿನೇ ಅಮ್ಮ ಬರೋ ತನಕನೂ ಏನೇನು ಆಡ್ತೀವೋ ಏನೇನು ಮಾಡ್ತೀವೋ ಗೊತ್ತಿಲ್ಲ. ಅದೇ ಟೈಮಲ್ಲಿ ಮಂಗಗಳು ಬೇರೆ ಬಂದ್ಬಿಟ್ಟಿದ್ವು ಹಿಂದ್ಗಡೆ. ನೋಡಿ ನಮ್ಮ ಅಥರ್ವ ಹೇಗೆ ಓಡಿಸ್ತದನ್ನ ನೋಡಿ, ಎಷ್ಟೊಂದು ಮಂಗ ಬಂದ್ಬಿಟ್ಟಿದೆ ಹಿಂದ್ಗಡೆ. చాట్ బిల్ ఎక్కడుంది? ఇక్కడ తీసుకురాపో. చూపిరా నాకు ఎక్కడుంది. అది కాదు, చాట్ బిల్ ఎక్కడుంది? ಎಲ್ಲ ಕೂಗಾಡ್ತಾ ಇದ್ದಾರೆ, ಮಂಗ ಬಂದ್ಬಿಟ್ಟಿದ್ದಾವೆ ಅಂತ ಹೇಳಿ ಹಿಂದೆ. ಹಾಗಾಗಿ ಇಲ್ಲಿ ಹಿಂದೆ ಮುಂದೆ ಏನಾದರೂ ಹಾಕ್ಕೊಳ್ಬೇಕು, ತರಕಾರಿ ಗಿರ್ಕಾರಿ ಅಂದರೆ ಕಷ್ಟ. ಈ ಮಂಗಗಳು ಹೋಗೋದೇ ಇಲ್ಲ ಅವಾಗ. బా 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 వచ్చేస్తాయిరా. ఎక్కడో మళ్ళీ వచ్చినప్పుడు పోదాం. ఏం తగబందే? ఇంకేం కావాలి? ನೀವು ಅದನ್ನ ಕೇಳಬೇಡ್ರಿ, ನೀವು ಏನು ಬೇಕು ಅಂತ. ಸುಮ್ಮ ತಂದಿದ್ದನ್ನು ಕೊಡ್ರಿ. ವಾವ್, ನನಗೆ ಅಥರ್ವ ಅಷ್ಟೇ. ಬಾ ತಾತಂಗೆ ತೋರ್ಸೋರಿಗೆ ತಾತ ತಗೊಂತಿತ್ತೀಗ. ಸ್ಕೂಟಿ ಅಲ್ಲ ಐತೆ, ಅದು ಬ್ಯಾಕ್ ಸೈಡ್ ಐತೆ. ಬಾ ಕಾರ್ ಬ್ಯಾಕ್ ಸೈಡ್. ಹಾಂ
ಏನು ಮಾಡ್ತಿದ್ದೀಯಾ ಕಳ್ಳ? ಹ್ಞೂ ಏನು ಮಾಡ್ತಿದ್ದೀಯಾ? ಹಾಂ ಹಾಂ ಕುಡ್ದು ಕುಡ್ದು ಫ್ರಿಜ್ಜಲ್ಲಿ ಇಟ್ಕೊ ಬರ್ತಾ ಇದೀಯಾ ನೀನು? ಯಾವ ಅವತಾರ ಇದ್ದಾಗಲ್ಲ ತಕ್ಕಂತೀಯ ವಿಡಿಯೋ ಅಂತಿದ್ರಿ, ಇವಾಗ ಬರ್ರಿ. ಯಾರು ನಿಮ್ದಾ? ತಕ್ಕಂಡ್ಲಿಲ್ಲ. ಚೈತ್ರ ಆಂಟಿ ಇಪ್ಪಡಚ್ಚವ ಅಂತೆ ಇವಾಗ. ಚೈತ್ರ ಆಂಟಿ ನನ್ ಜ್ಯೂಸ್ ಕುಡಿ ಮಗನೆ, ನಿಮ್ಮ ಅಜ್ಜಿಗೆ ಅಲ್ಲೇ ತಗೊಳ್ಳೋಣ ಅಂದೆ. ಟೌನ್ಗೆ ಹೋಗ್ಬಿಟ್ಟು ಒಂದು ಬ್ಲೌಸ್ ಪೀಸ್ ತಗೊಬಂದಿದ್ರಂತೆ, ಹಾಗೆ ತೋರಿಸ್ತಾ ಇದ್ದಾರೆ ಏನೇನು ತಗೊಬಂದಿದ್ದಾರೆ ಅಂತ ಹೇಳಿ. ಈಗ ಕುಚ್ಚು ಹಾಕೋದನ್ನ ಸ್ಟಾರ್ಟ್ ಮಾಡಿದ್ದಾರೆ, ಹಾಗಾಗಿ ಕುಚ್ಚಿಗೋಸ್ಕರ ಹೀಗೆ ಕುಚ್ಚು ಹಾಕ್ತಾರಲ್ವಾ, ಅದಕ್ಕೆ ದಾರ ತಗೊಬರೋಣ ಅಂತ ಕೂಡ ಹೋಗಿದ್ರು. ನೋಡಿ ಯಾವ ಕಲರು ಏನೇನು ತಗೊಬಂದಿದ್ದಾರೆ ಬನ್ನಿ ನೋಡೋಣ. ತೋರಿಸ್ತಾ ಇದ್ದಾರೆ ಸ್ಯಾರಿ ಫಾಲ್ಸ್ 2 ತಗೊಬಂದಿದ್ದಾರೆ. ಹಾಗೆ ನಮ್ಮ ಪಕ್ಕದ ಮನೆಯವರು ಹಾಗೆ ನಮ್ಮಮ್ಮ ಇಬ್ಬರು ಹೋಗ್ಬಿಟ್ಟು ಬಂದಿದ್ದಾರೆ. ಕಲರ್ ನೋಡಿ ಚೆನ್ನಾಗಿದೆ, ದಾರದ ಕಲರು. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಪಳಪಳ ಅಂತ ಹೊಳಿತಾ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನೆಲ್ಲ ಕುಚ್ಚಿಗೆ ಯೂಸ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಹಾಕ್ತಾರೆ ಕುಚ್ಚು. ಇನ್ನೊಂದ್ಸತಿ ಫುಲ್ ಕುಚ್ಚು ಮುಗಿದಾಗ ಅದನ್ನು ಕೂಡ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಕಲರ್ ಥ್ರೆಡ್ಗಳನ್ನೆಲ್ಲ ತಗೊಬಂದು ಇಟ್ಕೊಂಡಿದ್ದಾರೆ. ಸ್ಟಾರ್ಟ್ ಮಾಡಿದಾಗ ತೋರಿಸ್ತೀನಿ ವಿಡಿಯೋ ಹೇಗೆ ಹಾಕ್ತಾರೆ ಏನು ಅಂತ ಹೇಳಿಬಿಟ್ಟು. ನಮ್ಮಮ್ಮ ಇವಾಗಷ್ಟೇ ಕಲ್ತಿರೋದು. ಸ್ಟಾರ್ಟಿಂಗ್ ಒಂದು ಸ್ಯಾರಿ ಮುಗಿಸಿದ್ದಾರೆ, ಇನ್ನೊಂದು ಸ್ಯಾರಿ ಬೇರೆ ಥರ ಡಿಸೈನ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದಾರೆ. ಪರವಾಗಿಲ್ಲ, ಮನೇಲಿ ಕುತ್ಕೊಂಡು ಸುಮ್ಮನೆ ಇರೋ ಬದಲು ಈ ಥರ ಕೆಲಸ ಮಾಡಿದ್ರೆ ನಮ್ಮ ಕೆಲಸ ನಾವೇ ಮಾಡ್ಕೋಬೋದು. ಹಾಗಾಗಿ ನಮ್ಮಮ್ಮ ಆಶಾ ವರ್ಕರ್ ಕೆಲಸ ಮಾಡ್ತಾಯಿದ್ರು. ರೀಸೆಂಟಾಗಿ ನಮ್ಮ ಅಪ್ಪಾಜಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಕೆಲಸನ ಬಿಟ್ಟಿದ್ದಾರೆ. ಹಾಗಾಗಿ ಇಂಥ ಕೆಲಸನಾದರೂ ಮಾಡ್ಕೊಳ್ಳೋಣ, ಮನೇಲಿ ಖಾಲಿ ಕುತ್ಕೊಳ್ಳೋ ಬದಲು ಬೇಜಾರಾಗುತ್ತಲ್ಲ ಅಂತ ಹೇಳಿ ಈ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. ನಿಧಾನಕ್ಕೆ ಪರವಾಗಿಲ್ಲ, ಒಂದು ರೇಂಜಿಗೆ ಕಲ್ತಿದ್ದಾರೆ ಇವಾಗ ಕುಚ್ಚು ಹಾಕೋದು. ಮತ್ತು ನೆಕ್ಸ್ಟ್ ಟೈಮ್ ಏನಾದ್ರು ಕುಚ್ಚು ಹಾಕಿದ್ರೆ ತೋರಿಸ್ತೀನಿ. ನಮ್ಮ ಅಥರ್ವ ನೋಡಿ ಬರ್ತಿದ್ದಂಗೆ ಕುರ್ಕುರೆ ಚಾಕ್ಲೇಟು ಜ್ಯೂಸು ಅಂತ ಹೇಳಿಬಿಟ್ಟು ತರಿಸ್ಕೊಂಡು ತಿಂತಾ ಕೂತ್ಕೊಂಡಿದ್ದಾನೆ. ಹಾಗೆ ನಮ್ಮ ಅಣ್ಣ ಹೇಳ್ತಾ ಇದ್ದ ಕಾರಲ್ಲಿ. ಗೈಸ್, ಅಣ್ಣನ ಕಾರು ಇಲ್ಲೇ ನಿಲ್ಲಿಸೋಗಿದ್ದ ಒಂದು 20 ದಿನ ಆಯ್ತು, 15-20 ದಿವಸ. ಅವಾಗಿಂದ ಆನ್ ಮಾಡಿರಲಿಲ್ಲ. ಹಾಗಾಗಿ ಕಾರಲ್ಲಿ ಒಂದು 15 ನಿಮಿಷ ಇಟ್ಬಿಟ್ಟು ಮತ್ತೆ ತೆಗಿ ಅಂತ ಹೇಳಿದ್ದ. ಹಾಗಾಗಿ ಕಾರ್ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ, 2 ಕೀನು ಇಡಬೇಕು. ಇದು ಕೀ ಹಾಕ್ತೇನೆ ಕಾರ್ ಸ್ಟಾರ್ಟ್ ಮಾಡ್ಬೋದು, ಆಟೋಮೆಟಿಕ್ ಒಂಥರ. ಬನ್ನಿ ಹೋಗೋಣ, ಫಸ್ಟ್ ಕಾರೊಳಗೆ ಇಟ್ಟು ಬರೋಣ ಇದನ್ನು. ನಮ್ಮಮ್ಮ ಕವರ್ ತೆಗಿತಾ ಇದ್ದಾರೆ, ಕಾರಿನ ಕವರ್ ತೆಗೆದ್ಬಿಟ್ಟು ಫುಲ್ ಕವರ್ ತೆಗ್ದು ಇನ್ನೇನು ಮತ್ತೆ ಹಾಕೋದು ಕಷ್ಟ ಅಂತ ಹೇಳ್ಬಿಟ್ಟು ಒಂದೇ ಒಂದು ಡೋರ್ ಓಪನ್ ಆದರೆ ಸಾಕು ಅಂತ ಹೇಳಿ ಒಂದು ಕಡೆ ಡೋರ್ ಹತ್ರ ಮಾತ್ರ ಓಪನ್ ಮಾಡಿಸ್ಕೊತಾ ಇದ್ದೀನಿ ನಮ್ಮಮ್ಮನ ಹತ್ರ. ಹೊಸ ಕಾರು. ಕಾರ್ ಒಳಗಡೆನೇ 2 ಕೀ ಇಡಬೇಕು. ಸೀಟೆಲ್ಲ ವಾಸನೆ ಬಂದ್ಬಿಟ್ಟಿದೆ ಪಾಪ, ಬಿಸಿಲಲ್ಲೆಲ್ಲ ಬೆಂದು. ಏನೋ ಆಶಂದಾರ್ದ ಇದ್ರಲ್ಲಿ ಅದ್ವಿಕೊಂದು ಸ್ವೆಟರ್ ಏನೋ ಹಂಗೆ ಐತಿದ್ರೊಳಗೆ, ಅದೇ ಆ ಕಡೆ ವೈಟ್ ಕಲರ್ದು ಅದ್ವಿಕೊಂದೆ ಅನ್ಸುತ್ತದು. ಕಾರ್ ಓಡಿಸೋದ ಸ್ವೆಟರ್ ಇದ್ದಂಗೆ ಐತೆ. ಕುತ್ಕೊಳಕ್ ನೋಡು, ಕೂತ್ಕೊಳ್ಳೋಕ್ಕೆ ಸೊಂಟ ನೋವು, ಬೆನ್ನು ನೋವು ಅಂತೇಳಿ ಒಂದು ಪಿಲ್ಲೋ ಹಿಡ್ಕೊಬಿಟ್ಟಿದ್ದಾನೆ. ಅಮ್ಮಯ್ಯ, ಸಖತ್ತು ಹೊಡಿತೈತಿ ಸೆಕೆ. ಸ್ಮೆಲ್ಲು ಬರ್ತಾಯ್ತು. ಸ್ಮೆಲ್ ಬರ್ತಾಯ್ತು. ಇರಲಿ ಬಿಡ್ರಿ. ಚಾರ್ಜ್ ಆಯಿತು ಗಾಯ್ಸ್, ತಗೊಬಂದ್ಬಿಟ್ಟೆ. 20 ನಿಮಿಷ ಇಟ್ಬಿಟ್ಟು ತಗೊಬಂದೆ ಕಾರಲ್ಲಿ. ಗೈಸ್, ನಮ್ಮ ಅಮ್ಮನ ಕೆಲಸ ಸ್ಟಾರ್ಟ್ ಆಗಿತ್ತೆ. ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿ ನೋಡೋಣ. ನೆನ್ನೆ ತೋರಿಸಿದ್ನಲ್ವ, ಅರ್ಧ ಇಲ್ಲೇನೋ ಸೊಪ್ಪು ಹಾಕೋಕ್ಕೆ ಏನೋ ಒಂದು ಮಣ್ಣೆಲ್ಲ ಕೊಚ್ಚುತ್ತಾ ಇದ್ರು ಅಂತ ಹೇಳಿ. ಇವಾಗ ಅದೇ ಕಂಟಿನ್ಯೂಷನ್ ನಡೀತಾ ಐತೆ ನಮ್ಮ ಅಮ್ಮಂದು. ನೆನ್ನೆ ಅರ್ಧಂಬರ್ಧ ಕೊಚ್ಚಿ ಬಿಟ್ಟಿದ್ರು. ಇವತ್ತೇನು ಮಾಡ್ತಾಯಿದ್ದಾರೆ ಬನ್ನಿ ತೋರಿಸ್ತೀನಿ. ಏನಮ್ಮ, ನೆನ್ನೆ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಕೊಚ್ಚಿ ಬಿಟ್ಕೊಂಡಿದ್ದಾರೆ ನೆನ್ನೆ. ಇವತ್ತೆಂಥದ್ದು ಈ ಥರ ಹೊಂಡ ಗುಂಡಿ ಮಾಡ್ಕೊಂಡಾರೆ. ಥರ ಕಾಣಿಸ್ತಾ ಇದೆ ನೋಡಿ. ಇಲ್ಲೊಂದು ಮನೆ ಇಲ್ಲೊಂದು ಮನೆ ಮಾಡಿದ್ದೆ. ಅಮ್ಮ ಏನು ಮಾಡಕ್ಕಮ್ಮ ಈಗದು? ಸೊಪ್ಪು ಹಾಕೋಕ್ಕೆ. ಮತ್ತು ಹೈಟ್ ಮಾಡಲ್ಲ ಅದನ್ನ, ಹಾಗೇನಾ? ಅದರೊಳಗಡೆ ಸೊಪ್ಪು ಹಾಕದಾ? ಮತ್ತು ಇಲ್ಲೂ ಪಟ್ಟೆ ಮಾಡ್ತಾ ಇದ್ದೀರಾ? ಅಷ್ಟು ಮನೆನೇನಾ? ಎಷ್ಟು ಮನೆ ಬರ್ತಾವೋ ನೋಡಿ ಗಾಯ್ಸ್, ಈ ಥರ ಮಾಡ್ತಾ ಇದ್ದಾರೆ.
ಆ ಕಡೆ ಈ ಕಡೆ ಸೈಡು ಎಂತ ಹಾಕ್ತೈತಿ ಕೊತ್ತಂಬರಿ ಅಲ್ಲ ಪುದೀನ ಅಲ್ಲ ಏನಮ್ಮ. ಈಗ ಅಥರ್ವ ಬಂದ ಅಂದರೆ ಚೆನ್ನಾಗಿ ಆಟ ಆಡ್ತಾನೆ ಮನೆ ಒಳಗೆ. ಅಮ್ಮ ಅವ್ನು ಉಳಿಸ್ತಾನಂತೀರಾ ಅಮ್ಮ ಇದನ್ನ? ಬೀಜ ಹಾಕ್ಯಾರಂತ ಏನು ಇದೇನಿದು ಅಂತಾನು ಬಂದು ಚೆನ್ನಾಗಾಯ್ತು ನೋಡೋಕ್ಕೂ. ಏನು ಸೊಪ್ಪು? ಹರ್ಬೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಹಾಕ್ಬೇಕು. ಹರ್ಬೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು. ಇಲ್ಲಿ ಮೂಲಂಗಿ ಹಾಕೋಕ್ಕೆ ಅಂತ ಮಾಡ್ತಾ ಐತೆ. ಮೂಲಂಗಿ ಏನಾದರೂ ಟಿಪ್ಸ್ ಗೊತ್ತಿದ್ರೆ ಹೇಳಿ. ನಮ್ಮಮ್ಮ ಫಸ್ಟ್ ಟೈಮ್ ಹಾಕ್ತಾ ಇರೋದು ಅಲ್ಲ ನಮ್ಮ ಇದು ಹಿಂದ್ಗಡೆ ಫಸ್ಟ್ ಟೈಮ್ ಹಾಕ್ತಾ ಇರೋದು. ಒಂದಿಷ್ಟು ನೀರು ಬಿಟ್ಟು ನೆಲನೆಲ್ಲ ಮೆತ್ತಗೆ ಮಾಡ್ಕೊಂಡು ಇವಾಗ ಈ ಥರ ಮಾಡ್ಕೊತಾ ಇದ್ದಾರೆ. ನಮ್ಮಮ್ಮಂಗೆ ಒಂದು ಡೌಟು, ಈಗ ಮಳೆಗಾಲ ಆಗಿರೋದ್ರಿಂದ ಈ ಥರ ಮಾಡಿ ಸೊಪ್ಪು ಹಾಕಿದ್ರೆ ಎಲ್ಲಿ ನೀರು ನಿಂತುಬಿಡುತ್ತೋ ಒಳಗಡೆ ಅಂತ. ಒಂದು ವೇಳೆ ಮಳೆ ಬರಲಿಲ್ಲ ಅಂದರೆ ಎಲ್ಲ ಒಣಗೋಗ್ಬಿಡುತ್ತಲ್ಲ ಹೈಟ್ ಮಾಡಿದ್ರೆ ಅಂತ ಹೇಳಿ ಡೌಟ್ ಬಂದಿತ್ತೆ. ಹಾಗಾಗಿ ಏನು ಮಾಡಲಿ, ಹೈಟ್ ಮಾಡಲಾ ಗುಂಡಿ ಮಾಡಲಾ ಅಂತ ಅನ್ಕೊತಾ ಇದ್ದಾರೆ. ಈಗಂತೂ ಗುಂಡಿಗೆ ಫಿಕ್ಸ್ ಆಗಿತ್ತಲ್ಲ ನಮ್ಮ ಮನೆ 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 ಮಾಡ್ಕೊಂಡಿತ್ತು ಹಿಂಗೆ 4. ಮತ್ತು ಇದಕ್ಕೆ ಹಾಕೋಕ್ಕೆ ಬೀಜಗಳೆಲ್ಲ ತಂದಿಟ್ಕೊಂಡಿರಿ ಇದಾವ? ಮೂಲಂಗಿ ಬೀಜ ಮತ್ತು ಅವಕ್ಕೂ ಬೀಜನೇನಾ? ಎಲ್ಲವೂ ಬೀಜನೇನಾ? ಹಲವು ಬೀಜನ. ಪಾಪ ಇದು ಸದ್ಯ ಹೋಗೋಕ್ಕಾಗ್ತಲ್ಲಮ್ಮ, ಸ್ವಲ್ಪ ಬಿಸಿಲು ಆಗ್ತಿತ್ತು. ಒಂಚೂರು ನೀರು ಹಾಕ್ಬೇಕಾಗಿತ್ತು ಪುದೀನ ಸೊಪ್ಪಿಗೆ. ಏನು ಸಾಂಬಾರು, ಶೇಂಗದ ಗೊಜ್ಜು ಸಾಂಬಾರು, ಒಗ್ಗರಣೆ ಎಲ್ಲ ಚೆನ್ನಾಗಿ ತೇಲ್ತೈತೆ. ಮೋಸ್ಟ್ಲಿ ಟೇಸ್ಟ್ ಸೂಪರಾಗಿರ್ಬೋದು ಅನ್ಕೊತೀನಿ ಬಿಸಿ ಬಿಸಿ ಅನ್ನದ ಜೊತೆ. ಏನೋ ನಿಂದು ಮಧ್ಯದಲ್ಲಿ ಡಿಸ್ಟರ್ಬು? ಬಿಸಿ ಬಿಸಿ ಅನ್ನಕ್ಕೆ ಶೇಂಗದ ಗೊಜ್ಜು ಹಾಕೊಂಡು ಉಣ್ತಾ ಇದ್ದರೆ ಅದ್ರ ಜೊತೆಗೆ ಸೈಡ್ಸಿಗೆ ಹಾಫ್ ಬಾಯ್ಲ್ ಮಾಡಿದ್ದಾರೆ ಅಮ್ಮ. ಬನ್ನಿ ಊಟ ಮಾಡೋಣ. ಓಕೆ ಗೈಸ್, ಮತ್ತೆ ಬೇರೆ ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.